ಕೇಳಿಸ್ಕೊಳ್ಳಿಕ್ಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ತನ್ವೀರ್ ಸೇಠ್ಗೆ ಮಿನಿಸ್ಟ್ರಿಗಿರಿ ತಪ್ಪಿರೋದು ಯಾಕೆ? ಪೊಲಿಟಿಕಲ್ ರೀಸನ್ಸ್ ಏನೇನು? ಅಥವಾ ತನ್ವೀರ್ ಸೇಠ್ ಅವರು ಇದಕ್ಕೆ ಪ್ರಯತ್ನ ಪಟ್ಟಂಥ ರೀತಿಗೆ ತುಂಬ ಕಾನ್ಫಿಡೆಂಟ್ ಆಗಿದ್ರಾ, ನನ್ನನ್ನು ಮಿನಿಸ್ಟರ್ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ಅವ್ರು ಏನಾದರೂ ಇದ್ರಾ? ಯಾಕಂದರೆ ನಮಗೆ ಮಿನಿಸ್ಟ್ರುಗಿರಿ ಅವರಂತೆ ಇವರಂತೆ ಅಂತ ಬಂದಾಗಲೂ ಕೂಡ ತನ್ವೀರ್ ಸೇಠ್ ಅವರ ಹೆಸರು ಬಲವಾಗಿ ಏನು ಕೇಳಿ ಬಂದಿರಲಿಲ್ಲ. ತನ್ವೀರ್ ಸೇಠ್ ಅವರೇ ಈ ಪ್ರಯತ್ನದ ವಿಚಾರ ಸ್ವಲ್ಪ ಕಡಿಮೆ ಆಗಿತ್ತಾ, ಅಥವಾ ಬೇರೆ ಕಾರಣಗಳಿದ್ಯಾ ಅವ್ರು ಮಿನಿಸ್ಟರ್ ಮಾಡದೇ ಇರೋದಕ್ಕೆ? ಏನು ಕಥೆ ಅಂತ? ಹೌದು ರಮಕಾಂತ್, ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಏನು ಸಚಿವರಾಗ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿತ್ತು. ಆದರೆ ಎರಡನೇ ಟರ್ಮ್ಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ ಅವರು ಸಚಿವರಾಗ್ತಾರೆ ಅನ್ನೋ ಒಂದು ವಿಶ್ವಾಸ ಅವರಿಗೆ ಪಕ್ಕ ಇತ್ತು. ಯಾಕೆ ಅಂತ ಹೇಳಿದ್ರೆ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂಥದ್ದಿರಬಹುದು. ಜೊತೆಗೆ ಬಹಳ ಮುಖ್ಯವಾಗಿ ಸತತವಾಗಿ 6 ಬಾರಿ ಶಾಸಕರಾಗಿರ್ತಕ್ಕಂಥವ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರೊಟ್ಟಿಗೂ ಕೂಡ ಒಂದಷ್ಟು ಹೆಚ್ಚಿನ ವಿಶ್ವಾಸವನ್ನು ಹೊಂದಿದ್ದಂತಹ ಒಬ್ಬ ನಾಯಕ. ಹೀಗಾಗಿಯೇ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದ್ದಂಥದ್ದು. ಆದರೆ ಈಗ ಸಚಿವ ಸ್ಥಾನ ಕೈ ತಪ್ಪಿರ್ತಕ್ಕಂಥದ್ದು ಮುಖ್ಯವಾಗಿ ತನ್ವೀರ್ ಸೇಠ್ ಅವರು ಹೆಚ್ಚಿನ ಪ್ರಯತ್ನವನ್ನ ಮಾಡಲಿಲ್ವಾ ಅಥವಾ ಮಾಡ್ತಾ ಇದ್ರ, ಇದರ ಒಂದು ಪ್ರಶ್ನೆ ಏನಿದೆ. ಇದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ಹಲವು ಬಾರಿ ಅವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಅವರು ಕೊಟ್ಟಂತಹ ಉತ್ತರ, ಪಕ್ಷದಲ್ಲಿ ನಾನು ಪ್ರಾಮಾಣಿಕವಾದಂತಹ ನಾಯಕನಿದ್ದೀನಿ, ಹೀಗಾಗಿ ನನ್ನನ್ನು ಗುರುತಿಸ್ತಾರೆ ಅನ್ನೋ ಒಂದು ಮಾತುಗಳನ್ನೇ ಹೇಳ್ತಾ ಬಂದರು. ಎಲ್ಲ ಒಂದು ಕಡೆ ಪಕ್ಷದ ನಾಯಕರು ಅವರನ್ನು ಕಡೆಗಣಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಆಕ್ರೋಶಗೊಂಡಿರ್ತಕ್ಕಂಥ ತನ್ವೀರ್ ಸೇಠ್ ಅವರ ಬೆಂಬಲಿಗರು, ಅಭಿಮಾನಿಗಳೇನಿದ್ದಾರೆ, ಇವರು ಮೈಸೂರಿನ ಅವರ ನಿವಾಸದ ಬಳಿ ಪ್ರತಿಭಟನೆಯನ್ನ ಮಾಡಿದ್ರು. ತದನಂತರ ಮೈಸೂರು ಮತ್ತೆ ಬೆಂಗಳೂರು ಮುಖ್ಯ ರಸ್ತೆ ಏನಿದೆ ಅಂದ್ರೆ ರಿಂಗ್ ರಸ್ತೆಯ ಬಳಿ ಪ್ರತಿಭಟಿಸಿದಂತಹ ಪ್ರತಿಭಟನಾಕಾರರೆಲ್ಲರೂ ಕೂಡ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಬಹಳ ಮುಖ್ಯವಾಗಿ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕಾಗಿ ಅವರ ಮನೆಯ ಬಳಿ ಅವರ ಅಭಿಮಾನಿಯೊಬ್ಬರು ವಿಷವನ್ನ ಸೇವಿಸಿದಂತಹ ಒಂದು ಘಟನೆ ಕೂಡ ನಡೆದಂಥದ್ದು. ಅವರನ್ನ ತಕ್ಷಣವಾಗಿ ಆಸ್ಪತ್ರೆಗೆ ಸೇರಿಸುವಂತಹ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ಈಗಾಗಲೇ ತನ್ವೀರ್ ಸೇಠ್ ಅವರ ಒಂದು ಆರೋಗ್ಯವನ್ನು ವಿಚಾರಿಸತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಒಂದು ಬೆಂಬಲಿಗರಾಗಿ ತನ್ವೀರ್ ಸೇಠ್ ಅವರು ಗುರುತಿಸ್ಕೊಂಡಿದ್ರೇನೋ, ಹೀಗಾಗಿಯೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಸಚಿವರಾಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಇರತಕ್ಕಂಥದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿ ಹೆಚ್ಚಿನದಾಗಿ ಗುರುತಿಸ್ಕೊಂಡಿದ್ರು ತನ್ವೀರ್ ಸೇಠ್ ಅವರು. ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಂತಹ ತನ್ವೀರ್ ಸೇಠ್ ಅವರಿಗೆ ಇದೀಗ ಸಚಿವ ಸ್ಥಾನ ಕೈ ತಪ್ಪಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲೇ ಆಕ್ರೋಶಗೊಂಡಿರ್ತಕ್ಕಂಥ ಅವರ ಪ್ರತಿಭಟನಾಕಾರರು, ಅಂದರೆ ಈಗ ಪ್ರತಿಭಟನೆ ಮಾಡ್ತಾ ಇರುವಂತಹ ಅವರ ಬೆಂಬಲಿಗರು ಮತ್ತೆ ಅಭಿಮಾನಿಗಳೇನಿದ್ದಾರೆ, ಇವರೆಲ್ಲರೂ ಕೂಡ ತನ್ವೀರ್ ಸೇಠ್ ಅನ್ಯಾಯವನ್ನ ಮಾಡಲಾಗಿದೆ ಪಕ್ಷದಿಂದ. ಯಾಕೆಂತ ಹೇಳಿದ್ರೆ ಸತತವಾಗಿ 6 ಬಾರಿ ಅವರು ಶಾಸಕ. ಈಗ ಪುನೀತ್, ಈಗ ನಾವು ಚೆಕ್ ಮಾಡಿಕೊಂಡ್ರೆ ಈಗ ಒಂದು ಕಡೆ ಯುಟಿ ಖಾದರ್ ಇದ್ದಾರೆ, ಆರೋಗ್ಯ ಮಂತ್ರಿಗಳಿದ್ದಾರೆ ಒಂದು ಕಡೆ ಯುಟಿ ಖಾದರ್ ಇದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವ್ರ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತಪ್ಪ ಈ ಸಲ. ಏನಂದರೆ ದಾವಣಗೆರೆ ಬೈ ಎಲೆಕ್ಷನ್ನು, ಒಂದಷ್ಟು ಆಡಿಯೋ, ಅದರಲ್ಲಿ ಪಕ್ಷದ ಅಧಿಕೃತ ಕ್ಯಾಂಡಿಡೇಟನ್ನು ಸೋಸಕ್ಕೆ ಟ್ರೈ ಮಾಡಿಬಿಟ್ಟಿದ್ರು, ಆರೋಪಗಳು ಕಂಪ್ಲೇಂಟ್ ಎಲ್ಲ ಆಗಿತ್ತು. ಸೊ ಜಮೀರ್ ಅಹ್ಮದ್ ಅವರಿಗೆ ಕಷ್ಟ ಅಂತ ಹೇಳಲಾಗ್ತಾ ಇತ್ತು. ಇದರ ಮಧ್ಯೆ ರಿಜ್ವಾನ್ ಅರ್ಷದ್ ಕಟ್ಟ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ. ರಿಜ್ವಾನ್ ಅವರಿಗೆ ಒಂದು ಕಡೆ ಈಗ ಮಿನಿಸ್ಟ್ರಿಗಿರಿ ಆಗಿದೆ, ಜಮೀರ್ ಅವ್ರಿಗೂ ಆಯಿತು. ಸೊ 4 ಕೊಟ್ಟುಬಿಟ್ರೆ ಹೆವಿ ಆಗುತ್ತೆ ಅನ್ನೋ ಕಾರಣಕ್ಕೆ ತಪ್ಪಿದೆಯಾ, ಅಥವಾ ಬೇರೆ ರೀಸನ್ಸ್ ಏನಾದರೂ ಇತ್ತ ತನ್ವೀರ್ ಸೇಠ್ ಅವರು ಕೈ ತಪ್ಪಲಿಕ್ಕೆ ಇದನ್ನ ಅಂತ? ಖಂಡಿತವಾಗಿ ರಮಕಾಂತ್, ಯಾಕೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು, ಈಗ ನೀವು ಹೇಳಿದಂತೆಯೇ ಒಂದು ಆಂಗಲ್ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅದು ಕೂಡ ಆಗಿರಬಹುದು. ಆದರೆ ಮತ್ತೊಂದು ಕಡೆ ಬಹಳ ಮುಖ್ಯವಾಗಿ ಇಲ್ಲಿ ಏನು ತನ್ವೀರ್ ಸೇಠ್ ಅವರ ಅಭಿಮಾನಿಗಳಿರ್ಬೋದು, ಅವರ ಬೆಂಬಲಿಗರು ಕೊಡ್ತಾ ಇರತಕ್ಕಂಥ ಒಂದಷ್ಟು ಆಕ್ರೋಶದ ನುಡಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಅವರು ಏನು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರೊಟ್ಟಿಗೂ ಕೂಡ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ರ ತನ್ವೀರ್ ಸೇಠರು ಅನ್ನೋ ಒಂದು ಚರ್ಚೆ ಕೂಡ ಇರತಕ್ಕಂಥದ್ದು. ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ ಅವರು ಸಚಿವರು ಆಗೇ ಆಗ್ತಾರೆ ಅನ್ನೋ ಒಂದು ಹೆಚ್ಚಿನದಾಗಿ ನಂಬಿಕೆ ಇದ್ದಂಥದ್ದು. ಯಾಕೆಂತ ಹೇಳಿದ್ರೆ ಅವರು ಡಿ ಕೆ ಶಿವಕುಮಾರ್ ಅವರ ಒಂದು ಅಂದರೆ ಅವರ ಬಳಗದಲ್ಲಿ ಹೆಚ್ಚಿನದಾಗಿ ಗುರುತಿಸ್ಕೊಂಡಿದ್ದಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಮನಸ್ತಾಪ ಇತ್ತ ಅನ್ನೋ ಒಂದು ಚರ್ಚೆ ಕೂಡ ಇರತಕ್ಕಂಥದ್ದು. ಆದರೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಒಂದು ಸಂಪುಟದಲ್ಲೂ ಕೂಡ ಅವರು ಸಚಿವರಾಗದೇ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ತನ್ವೀರ್ ಸೇಠ್ ಅವರೇ ಹೆಚ್ಚಿನ ಪ್ರಯತ್ನವನ್ನು ಹಾಕಿಲ್ವಾ, ಅಥವಾ ಇಲ್ಲಿ ಅವರಿಗೆ ಏನೋ ಅವರ ಜೊತೆಯಲ್ಲಿ ಇರ್ತಕ್ಕಂಥವ್ರು, ಅಂದರೆ ಮುಖ್ಯವಾಗಿ ಏನು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಯಾರು ಕೆಲಸವನ್ನು ಮಾಡಿದ್ರು, ಅದೇ ರೀತಿಯಾದಂತಹ ಒಂದು ಪ್ರಯತ್ನ ಈಗಲೂ ನಡೆದು ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆಯಾ ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಇರತಕ್ಕಂಥದ್ದು. ಹೀಗಾಗಿ ಆಕ್ರೋಶಗೊಂಡಿರ್ತಕ್ಕಂಥ ಪ್ರತಿಭಟನಾಕಾರರೆಲ್ಲರೂ ಕೂಡ
ಪಕ್ಷದಲ್ಲಿ ಅವರಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಸತತವಾಗಿ 6 ಬಾರಿ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸೋದ್ರ ಜೊತೆಗೆ ಹೆಚ್ಚಿನದಾಗಿ ಇಲ್ಲಿ ವಿಶ್ವಾಸವನ್ನು ಉಳಿಸ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ, ಕಾಂಗ್ರೆಸ್ಸಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ನಾಯಕ, ಇಂಥವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶಗೊಂಡಿರ್ತಕ್ಕಂಥದ್ದು. ಆದರೆ ತನ್ವೀರ್ ಸೇಠ್ ಅವರೇ ಇದಕ್ಕೆ ಸ್ಪಷ್ಟವಾದಂತಹ ಒಂದು ಚಿತ್ರಣವನ್ನು ಕೊಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಸಚಿವ ಸ್ಥಾನ ಕೈ ತಪ್ಪಲಿಕ್ಕೆ ಪ್ರಮುಖವಾದಂತಹ ಕಾರಣ ಇವರು ಹೆಚ್ಚಿನ ಪ್ರಯತ್ನವನ್ನು ಹಾಕ್ಲಿಲ್ವಾ, ಅಥವಾ ಆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಚಿವ ಸ್ಥಾನವನ್ನು ಕೊಡಲಾಗಿದೆ, ಹೀಗಾಗಿ ಅವರನ್ನು ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಪಕ್ಷದ ನಾಯಕರು ಮುಂದಾಗ್ತಾರಾ? ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಶಾಸಕ ತನ್ವೀರ್ ಸೇಠ್ ಅವರೇ ನೀಡಬೇಕಾಗಿದೆ. ರಮಾಕಾಂತ್. ಥ್ಯಾಂಕ್ ಯು ಪುನೀತ್.